ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಈಗ ಈ ವಸಂತ ಕಾಲ ಅಂದರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ತನಕ ಈ ಮಾವು ದೊರೆಯುತ್ತೆ. ಈ ಮಾವು ಈ ಒಂದು ಸೀಸನಲ್ಲಿ ಮಾತ್ರ ಸಿಗ್ತದೆ. ಈಗ ಎಷ್ಟು ಬೇಕಾ ಸೇವನೆ ಮಾಡ್ಬೋದು. ಇದನ್ನು ಬಿಟ್ಟು ಅನ್ಸೀಸನಲ್ಲಿ ಸೇವನೆ ಮಾಡಬಾರ್ದು. ಇದರಲ್ಲಿ ಶುಗರ್ ಪೇಷಂಟು, ನಾನು ಮಧುಮೇಹ ಇದೆ ನನಗೆ ತಿನ್ನಬಾರ್ದು ಅಂತ ನೇಮಿಲ್ಲ, ಅವರು ತಿನ್ಬೋದು. ಮಿತಿಲಿಟ್ಟುಕೊಂಡು ಅವರು ಸೇವನೆ ಮಾಡ್ಬೋದು, ತೊಂದರೆ ಇಲ್ಲ, ಒಳ್ಳೆಯದು. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮಧುಮೇಹಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಮತ್ತು ಈ ಕಾಲದಲ್ಲಿ ಇದನ್ನು ಸೇವನೆ ಮಾಡೋದ್ರಿಂದ ಅದರಲ್ಲಿರುವ ಅಂಶ ನಮ್ಮ ದೇಹಕ್ಕೆ ಹೋದಾಗ ನಮಗೆ ಆ ಒಂದು ಶಕ್ತಿ ಸಿಗುತ್ತೆ, ಆ ರೋಗ ನಿರೋಧಕ ಶಕ್ತಿ ಸಿಗುತ್ತದೆ. ಅಲ್ಲದೇ ಹೆಣ್ಣು ಮಕ್ಕಳು ಕೆಲವೊಂದು ಕಾರಣಗಳಿಂದ ಲುಕೇಮಿಯಾ ಅಂತಾರೆ, ಅಂದರೆ ಬಿಳಿ ಸೆರಗನ್ನು ಹೋಗ್ತಾ ಇರ್ತದೆ. ಅಂತಹ ಹೆಣ್ಣು ಮಕ್ಕಳು ಈ ಮಾವಿನಕಾಯಿ ಒಳಗಡೆ ವಾಟೆ ಇರ್ತದೆ, ಅಂದರೆ ಬೀಜ ಇರ್ತದೆ. ಆ ಬೀಜವನ್ನು ಬೇರ್ಪಡಿಸಿ ಪ್ರತಿನಿತ್ಯ ಒಂದೊಂದು ಬೀಜವನ್ನು ಜೇನುತುಪ್ಪದಲ್ಲಿ ಅದ್ದಿಕೊಂಡು ಸೇವನೆ ಮಾಡ್ತಾ ಬಂದರೆ ಒಂದು ಮಂಡಲ 45 ದಿವಸ ಸೇವನೆ ಮಾಡ್ತಾ ಬಂದರೆ ಆ ವೈಟ್ ಬಟ್ಟೆ ಮಾಯ ಆಗುತ್ತೆ. ಅದು ಕಂಟಿನ್ಯೂ ಮಾಡ್ತಾ ಬಂದರೆ ಒಂದು 50-60 ದಿವಸ ಶಾಶ್ವತವಾಗಿ ಅದು ಬರಲ್ಲ. ಇದು ಎಲ್ಲ ಹೆಣ್ಣು ಮಕ್ಕಳು ತಿಳ್ಕೋಬೇಕಾದಂತಹ ಒಂದು ಅಂಶ. ಇದು ದಯವಿಟ್ಟು ಇದು ಮಾವು ಅಷ್ಟೇ ಹೈಬ್ರಿಡ್ ಆಗಿರಬಾರ್ದು, ತಳಿ ಆಗಿರಬಾರ್ದು. ಅದು ನಾಟಿಯಾಗಿದ್ದರೆ ಬಹಳ ಒಳ್ಳೆಯದು. ಸ್ನೇಹಿತರೆ, ಇದನ್ನು ಪ್ರತಿಯೊಬ್ಬರು ಹೆಣ್ಣು ಮಗು ಅಂದರೆ ಪ್ರತಿಯೊಬ್ಬರಲ್ಲ, ಆ ಒಂದು ತೊಂದರೆ ಇದ್ದವರು ಈ ವಾಟೆಯನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಎಷ್ಟು ಅನುಕೂಲಕರ ಆಗಿರುತ್ತದೆ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ, ಪ್ರತಿಯೊಬ್ಬರು ಅವರ ಮನೆಗೆ ಅವರೇ ವೈದ್ಯ. ನಮಸ್ಕಾರ ಸ್ನೇಹಿತರೆ.